ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ಮೃತಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುರ್ಭಾವಾದೇಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपोविद्यावृत्त्यादिसद्गुणोऽघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः भद्रं कर्णेभिः शृणुयाम देवाः भद्रं पश्येम अक्षभिर्यजत्राः स्थिरैरङ्गैस्तुष्टुवांसस्तनूभिः व्यासेम देवहितं यदायो स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु श्रीगुरुभ्यो नमः ಭಗವಂತನನ್ನು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಎಂಬುದನ್ನು ಉಪನಿಷತ್ತು ನಮ್ಮ ಎದುರುಗಡೆಗೆ ತೆರೆದಿಟ್ಟಿತು. ಓಮಿತ್ಯೇವಧ್ಯಾಯತ ಅಂತ ಹೇಳಿಕೊಂಡು ಭಗವಂತನನ್ನು ಗುಣಪೂರ್ಣನಾಗಿ ಅವನನ್ನು ಚಿಂತನೆ ಮಾಡು, ತನ್ಮೂಲಕವಾಗಿ ಸ್ವಸ್ತಿವಹ ಅಂತ ಅಂದರೆ ಗುಣಪೂರ್ಣತ್ವ ಚಿಂತನೆಯನ್ನು ಮಾಡಿದ್ದರಿಂದಾಗಿ ಜೀವನಿಗೆ ಮಂಗಳ ಉಂಟಾಗದೆ ಅಂತ ಹೇಳಿಕೊಂಡು ಹೇಳಿದ ನಂತರ ಆ ಭಗವಂತ ಹೇಗಿದ್ದಾನೆ, ಅವನ ಚಿಂತನೆ ಹೇಗಿರಬೇಕು, ಅವನನ್ನು ನೋಡುವಂತಹ ಬಗೆ ಅದು ಹೇಗಿರಬೇಕು ಎಂಬುದನ್ನು ನಮ್ಮ ಮುಂದೆ ಉಪನಿಷತ್ತು ತೆರೆದಿಡ್ತಾ ಇದೆ. ಯಸ್ಸರ್ವಜ್ಞ ಸರ್ವವಿತ್ ಯಸ್ಯೈಷ ಮಹಿಮಾ ಭುವಿ ದಿವ್ಯೇ ಬ್ರಹ್ಮಪುರೇ ಹ್ಯೇಷಃ ವ್ಯೋಮಾತ್ಮ ಸಂಪ್ರತಿಷ್ಠಿತಃ. ಆ ಭಗವಂತನನ್ನು ಉಪನಿಷತ್ತು ಏನು ಹೇಳ್ತಾ ಉಂಟು ಅಂತ ಕೇಳಿದ್ರೆ ಯಸ್ಸರ್ವಜ್ಞ ಸರ್ವವಿತ್ ಅಂತ. ಇದು ಭಗವಂತನನ್ನು ಹೇಳತಕ್ಕಂತಹ ಗುಣ, ದೊಡ್ಡ ಗುಣ ಅದು ಯಾವುದು ಅಂತ ಕೇಳಿದರೆ ಯಸ್ಸರ್ವಜ್ಞ ಸರ್ವವಿತ್. ಭಗವಂತನನ್ನು ಸರ್ವಂ ಜಾನಾತೀತಿ ಸರ್ವಜ್ಞ, ಸರ್ವಜ್ಞ ಸರ್ವವಿತ್, ಸರ್ವಂ ವೇತ್ತೀತಿ, ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾನೆ. ಮತ್ತೊಂದು ಏನು ಅಂತ ಕೇಳಿದರೆ ಸರ್ವವಿತ್, ಎಲ್ಲವನ್ನು ಪಡೆದುಕೊಂಡವನು. ಇಲ್ಲದಿದ್ದರೆ ಸರ್ವಜ್ಞ ಶಬ್ದಕ್ಕೂ ಸರ್ವವಿತ್ ಶಬ್ದಕ್ಕೂ ಒಂದೇ ರೀತಿಯಾಗಿರ್ತಕ್ಕಂತಹ ಅರ್ಥ. ಮೂಲತಃ ಅದನ್ನು ನೋಡಿದಾಗ ನಮಗೆ ಸರ್ವಜ್ಞ ಎಲ್ಲವನ್ನೂ ತಿಳಿದುಕೊಂಡವನು, ಸರ್ವವಿತ್ ಎಲ್ಲವನ್ನೂ ಕೂಡ ತಿಳಿದುಕೊಂಡವನು ಅಂತ ಎರಡು ಕಡೆಯ ಅರ್ಥವನ್ನು ನಮಗೆ ನೋಡಿದಾಗತ್ತದೆ. ಅದಕ್ಕೆ ಸರ್ವಜ್ಞ ಶಬ್ದಕ್ಕೆ ಏನು ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ ಸರ್ವಂ ಜಾನಾತೀತಿ ಸರ್ವಜ್ಞ. ಎಲ್ಲ ಯಾವುದೆಲ್ಲ ಹುಟ್ಟಿದಂತಹ ವಸ್ತುಗಳಿದೆಯೋ ಸರ್ವಂ ಜಾನಾತಿ, ಯಾವುದೆಲ್ಲ ಹುಟ್ಟಿರತಕ್ಕಂತಹ ವಸ್ತುಗಳಿದೆಯೋ ಅದೆಲ್ಲವನ್ನೂ ಕೂಡ ಭಗವಂತ ತಿಳ್ಕೊಂಡಿದ್ದಾನೆ, ಸರ್ವಂ ಜಾನಾತಿ. ಇನ್ನು ಸರ್ವವಿತ್ ಶಬ್ದಕ್ಕೆ ಏನು ಅರ್ಥವನ್ನು ಮಾಡಬೇಕು ಅಂತ ಕೇಳಿದರೆ ಎಲ್ಲವನ್ನೂ ಪಡೆದುಕೊಂಡವನು. ಇಲ್ಲದಿದ್ದರೆ ಯಾವುದನ್ನು ತಾನು ಹೊಂದಬೇಕು ಅದೆಲ್ಲವನ್ನೂ ಕೂಡ ಹೊಂದಿದ್ದಾನೆ. ಆಪ್ತಕಾಮ ಅಂತ ಅರ್ಥವನ್ನು ಮಾಡಬೇಕು. ತದನಂತರದಲ್ಲಿ ಯಸ್ಯೈಷ ಮಹಿಮಾ ಭುವಿ, ಇನ್ನು ಜಾಗೃತಾದಿ ಅವಸ್ಥಾ ನಿಯಾಮಕವನ್ನು ಹೇಳ್ತಾರೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಎಲ್ಲ ಅವಸ್ಥಾಗಳನ್ನು ನಿಯಮನೆ ಮಾಡ್ತಾನೆ. ಮತ್ತೆ ಅಷ್ಟು ಮಾತ್ರ ಅಲ್ಲದೆ ಯಸ್ಯ ಏಷ ಮಹಿಮಾ, ಇವನ ಈ ಪ್ರೇರಕತ್ವ, ಈ ಗುಣಗಳು ಇದು
ಭೂಮಿಯಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂತಹದ್ದು. ಈ ಗುಣಗಳು ಅವನ ಇದನ್ನೇ ಎಲ್ಲ ಗುಣಗಳು ಅಂದರೆ ಸರ್ವಜ್ಞತ್ವ ಮತ್ತು ಆಪ್ತಕಾಮತ್ವ, ಅದೇ ರೀತಿಯಾಗಿ ಜಾಗೃತಾದಿ ಅವಸ್ಥಾ ನಿಯಾಮಕತ್ವ, ಇದೆಲ್ಲವೂ ಕೂಡ ಅವನ ಆ ಗುಣಗಳು ಮಹಿಮ. ಈ ಮಹಿಮೆಗಳು ಭೂಮಿಯಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂತಹದ್ದು. ಈ ಗುಣಗಳನ್ನು ಹೇಳ್ತಾರೆ. ಮತ್ತೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ದಿವ್ಯೇ ಬ್ರಹ್ಮಪುರೇ ಶೇಷ, ಅವನು ಬ್ರಹ್ಮಪುರ ಈ ದೇಹದಲ್ಲಿದ್ದಾನೆ. ಇನ್ನು ಈ ಪರಮಾತ್ಮ ಆ ದೇಹದಲ್ಲಿದ್ದಾನೆ. ಬ್ರಹ್ಮಪುರೇ ಶೇಷ ವ್ಯೋಮಾತ್ಮ ವ್ಯೋಮ್ಯಾತ್ಮ ಸಂಪ್ರತಿಷ್ಠಿತ, ದೇಹದಲ್ಲಿ ವ್ಯಾಪಿಸಿಕೊಂಡು ಆಕಾಶ ಈ ಜೀವನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತಾನು ಇದ್ದು ಎಲ್ಲರನ್ನೂ ಕೂಡ ನಿಯಮನೆ ಮಾಡ್ತಾ ತಾನು ಇದ್ದಾನೆ ಎಂಬುದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಅಂತಹ ಭಗವಂತನನ್ನು ಅವನ ಗುಣಗಳ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡ್ತದೆ. ತದನಂತರದಲ್ಲಿ ಹೇಗೆ ಅವನನ್ನು ನಾವು ಸಾಕ್ಷಾತ್ಕಾರ ಪಡಿಸಿಕೊಳ್ಳಬೇಕು, ಭಗವಂತನನ್ನು ಸಾಕ್ಷಾತ್ಕಾರ ಅಂದರೆ ಅವನನ್ನು ಕಾಣಬೇಕು ಅಂತಾದರೆ ಯಾವುದು ನಮಗೆ ಪೂರಕ, ಯಾವುದು ಕಾರಣ ನಮಗೆ ಬೇಕಲ್ಲ, ಏನಾದರೂ ಒಂದು ಕಾರಣ ಬೇಕು. ಭಗವಂತನನ್ನು ಕಾಣಬೇಕು ಅಂತಾಯಿತು. ಭಗವಂತನನ್ನು ಕಾಣಬೇಕು ಅಂತಾದರೆ ಅವನ ಸಾಕ್ಷಾತ್ಕಾರಕ್ಕೆ ಯಾವುದು ಕಾರಣ ಅಂತ ಕೇಳಿದ್ರೆ ಉಪನಿಷತ್ತು ಹೇಳ್ತಾ ಉಂಟು. ಯಾವುದು ನಮಗೆ ಸಾಕ್ಷಾತ್ಕಾರಕ್ಕೆ ಕಾರಣ ಅಂತ ಕೇಳಿದ್ರೆ ಮನೋಮಯ ಪ್ರಾಣ ಶರೀರನೇತ ಪ್ರತಿಷ್ಠತೋನ್ನೇ ಹೃದಯಂ ಸನ್ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ ಆನಂದರೂಪಮೃತಂ ಯದ್ವಿಭಾತಿ. ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳಬೇಕು ಅಂತ ಅಂದರೆ ಯಥಾರ್ಥ ಧ್ಯಾನ. ಯಥಾರ್ಥ ಧ್ಯಾನ ಬೇರೆ, ಯಥಾರ್ಥ ಧ್ಯಾನ ಅಂತ ಹೇಳಿದ್ರಿಂದಾಗಿ ಅಯಥಾರ್ಥವಾಗಿರತಕ್ಕಂತಹ ಧ್ಯಾನ ಮತ್ತೊಂದು ಉಂಟಾ ಅಂತ ಇಲ್ಲ. ಯಥಾರ್ಥವಾಗಿರತಕ್ಕಂತಹ ಜ್ಞಾನ, ಯಥಾರ್ಥವಾಗಿರತಕ್ಕಂತಹ ಧ್ಯಾನ ಇದು ಅತ್ಯವಶ್ಯಕ. ಹೇಗೆ ಅಂತ ಕೇಳಿದರೆ ಮನೋಮಯ ಪ್ರಾಣ ಶರೀರನೇತ, ಅವನನ್ನು ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಮನೋಮಯ, ಇಡೀ ಪರಮಾತ್ಮ ಎಲ್ಲ ಸಕಲದ ಜ್ಞಾನವುಳ್ಳವನು. ಮತ್ತೆ ಅಷ್ಟು ಮಾತ್ರವಲ್ಲದೆ ಪ್ರಾಣ ಶರೀರ ಶರೀರ ನೇತೃತ್ವ, ಪ್ರಾಣ ನೇತೃತ್ವ ಇದೆರಡನ್ನ ಇಟ್ಟುಕೊಳ್ಬೇಕು ನಾವು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ದೇಹದಲ್ಲಿ, ಈ ಶರೀರದಲ್ಲಿ ಪ್ರಾಣಾಪಾನಾದಿಗಳನ್ನು ನಿಯಮನ ಮಾಡ್ತಾನೆ. ಅಂದರೆ ಅದು ಕಾರ್ಯವನ್ನು ಮಾಡಬೇಕು ಅಂತಾದರೆ ಈ ದೇಹದಲ್ಲಿ ಪ್ರಾಣಾಪಾನಾದಿಗಳು ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೆ ಭಗವಂತನ ಒಂದು ವ್ಯವಸ್ಥೆ, ಅವನ ಒಂದು ಅಂಶ ದೇಹದಲ್ಲಿರಬೇಕು. ಅವನಿದ್ದುಕೊಂಡು ಈ ದೇಹದಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ. ಪ್ರಾಣನೇತ ಅಂತ. ಶರೀರ ನೇತ್ರ, ಶರೀರದಲ್ಲಿ ಇದ್ದುಕೊಂಡು ಅಲ್ಲಿರತಕ್ಕಂತಹ ದೇವತೆಗಳನ್ನು, ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರನ್ನೂ ಕೂಡ ತಾನು ನಯತೀತಿ ನೇತ, ಭಗವಂತ ನಯತಿ, ಅವರೆಲ್ಲರನ್ನೂ ಕೂಡ ತಾನು ಪ್ರೇರಣೆ ಮಾಡ್ತಾನೆ. ಈರ ಪ್ರೇರಣೆ ಭಗವಂತ ದೇಹದಲ್ಲಿದ್ದುಕೊಂಡು ಅವರೆಲ್ಲರನ್ನೂ ಕೂಡ ಧಾರಣೆ ಮಾಡ್ತಾನೆ. ಅದೇ ರೀತಿಯಾಗಿ ಅವರನ್ನು ಪ್ರೇರಣೆ ಮಾಡ್ತಾನೆ. ಪ್ರತಿಷ್ಠತಃ ಅನ್ನೇ ಹೃದಯಂ ಸನ್ನಿಧಾಯ, ಈ ಅನ್ನೇ ಪ್ರತಿಷ್ಠಿತ ಶರೀರನೇತ ಪ್ರತಿಷ್ಠಿತ, ಶರೀರಗಳನ್ನು ಇಂದ್ರಿಯಗಳನ್ನು ಎಲ್ಲವನ್ನೂ ಕೂಡ ಪ್ರೇರಣೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ
ಅನ್ನದ ಅನ್ನದಿಂದಾಗಿ ಈ ದೇಹ ಆಗಿದೆ. ಈ ದೇಹ ಯಾವುದರಿಂದ ಆಗಿರತಕ್ಕಂತಹದ್ದು ಅಂತಂದರೆ ಅನ್ನ. ನಾವು ಅನ್ನಾದಿಗಳು ಈ ಶರೀರಕ್ಕೆ ಪೋಷಕ ಇಲ್ಲಿ ಯಾವುದರಿಂದ ಅಂತ ಕೇಳಿದ್ರೆ ಅನ್ನದಿಂದಾಗಿ. ಅನ್ನ ಶಬ್ದಕ್ಕೆ ಯದತ್ತಿ ನಾವು ಈ ದೇಹದ ಪೋಷಣೆಗೆ ಏನೆಲ್ಲ ಸ್ವೀಕಾರ ಮಾಡ್ತೇವೆ ಅದೆಲ್ಲವೂ ಕೂಡ ಅನ್ನ. ಅನ್ನ ಶಬ್ದದಿಂದಾಗಿ ಅನ್ನಂ ಥಮ್ ಉಚ್ಚತೆ ಅಂತ ಅನ್ನ ಅಂತ ಅನ್ನ ಶಬ್ದದಿಂದಾಗಿ ಹೇಳಲ್ಪಡ್ತದೆ, ಕರೆಯಲ್ಪಡ್ತದೆ. ಈ ಅನ್ನದಿಂದಾಗಿ ಪೋಷಿಸಲ್ಪಟ್ಟಿರತಕ್ಕಂತಹ ದೇಹ ಶರೀರ, ಈ ಅನ್ನಾದಿಗಳಿಂದ ಉಂಟಾಗಿರತಕ್ಕಂತಹ ದೇಹವನ್ನು ಏನು ಮಾಡ್ತಾನೆ ಭಗವಂತ? ತಾನು ಅದನ್ನು ಪ್ರೇರಣೆ ಮಾಡ್ತಾನೆ, ಅದನ್ನು ಪೋಷಣೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಈ ಶರೀರದಲ್ಲಿ ಇರತಕ್ಕಂತಹ ಹೃದಯ, ಭಗವಂತ ಹೃದಯಕ್ಕೆ ತಾನು ಹೃದಯದಲ್ಲಿ ಹೃದಯಾಕಾಶ, ಆ ಹೃದಯದ ಆಕಾಶದಲ್ಲಿ ತಾನಿದ್ದುಕೊಂಡು ಆ ಹೃದಯದಲ್ಲಿರ್ತಕ್ಕಂತಹ ಜೀವನ ಜೊತೆಗೆ ಆತ್ಮನಿದ್ದುಕೊಂಡು ಅಲ್ಲಿ ಅದನ್ನು ಪ್ರೇರಣೆ ಮಾಡ್ತಾನೆ. ಅದೇ ರೀತಿಯಾಗಿ ಎಲ್ಲ ನಾಡಿಗಳಲ್ಲಿರತಕ್ಕಂತಹ ವ್ಯವಸ್ಥೆಗಳನ್ನು, ಅದೇ ರೀತಿಯಾಗಿ ಇನ್ನು ಉಳಿದಂತಹ ಎಲ್ಲ ದೇಹದ ವ್ಯವಸ್ಥೆಗಳಲ್ಲಿ ತಾನಿದ್ದುಕೊಂಡು ಭಗವಂತ ಏನು ಮಾಡ್ತಾನೆ? ಅದನ್ನು ಪ್ರೇರಣೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಆ ಹೃದಯಂ ಸನ್ನಿಧಾಯ, ಸರಿ ಅವನಿದ್ದಾನೆ, ಇದ್ದದ್ರಿಂದಾಗಿ ಏನಾಯಿತು? ಇರತಕ್ಕಂಥವರಿಗೆ ನಮಗೆ ತಿಳ್ಕೊಳ್ಬೇಕಾ ಅಂತ ಕೇಳಿದ್ರೆ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ. ಇರತಕ್ಕಂಥವನ್ನು ತಿಳ್ಕೊಳ್ಬೇಕು. ಕೇವಲ ಇದ್ದಾನೆ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ತದ್ವಿಜ್ಞಾನೇನ, ಯಾರಿದ್ದಾನೆ ಅವನನ್ನು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾನಲ್ವ, ಪ್ರಾಣನೇತ ಶರೀರನೇತ ಪ್ರತಿಷ್ಠಿತ ಅನ್ನೇ ಹೃದಯಂ ಅನ್ನೇ ಸನ್ನಿಧಾಯ ಪ್ರತಿಷ್ಠಿತ. ಈ ದೇಹದಲ್ಲಿ ಶರೀರದಲ್ಲಿ ಇಂದ್ರಿಯಗಳಲ್ಲಿ ತಾನಿದ್ದುಕೊಂಡು ಅದನ್ನು ಪ್ರೇರಣೆ ಮಾಡ್ತಾನೆ. ಆ ಪ್ರೇರಣೆ ಮಾಡಿಕೊಂಡು ಇಷ್ಟೆಲ್ಲ ಪ್ರೇರಣೆ ಮಾಡ್ತಾ ಇದ್ದಾನಲ್ವ, ಅಷ್ಟೆಲ್ಲ ಮಾಡತಕ್ಕಂಥವನ್ನು ತಿಳ್ಕೊಳ್ಬೇಕು. ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾ. ಈ ಇರತಕ್ಕಂಥವನನ್ನು ತಿಳ್ಕೊಳ್ಬೇಕು. ವಿಜ್ಞಾನೇನ ಪರಿಪಶ್ಯಂತಿ, ಅವನನ್ನು ತಿಳ್ಕೊಂಡಿದ್ರಾಗಿ ತಿಳ್ಕೊಳ್ಳಬೇಕು. ಯಾರು ತಿಳ್ಕೊಳ್ತಾರೆ ಅಂತ ಕೇಳಿದರೆ ಧೀರಾ, ಯಾರು ಬುದ್ಧಿಶಕ್ತಿಯಿಂದಾಗಿ ಧೀಶಕ್ತಿಯಿಂದಾಗಿ ಯಾರು ಯೋಚನೆಯನ್ನು ಮಾಡ್ತಾರೆ, ಯಾರು ಅದನ್ನು ಆಲೋಚನೆಯನ್ನು ಮಾಡ್ತಾರೆ ಅವರು ಧೀರರು ಅಂತ ಹೇಳ್ತಾರೆ. ಧೀರ ಶಬ್ದಕ್ಕೆ ಏ ಧಿಯಾ ರಮಂತೆ ಧೀರಾ, ಬುದ್ಧಿಯಾ ರಮಂತೆ ಧಿಯಾ ರಮಂತೆ ಅಂಥವನನ್ನು ಹೇಳ್ತಾರೆ. ಯಥಾರ್ಥವಾಗಿ ಅವಿನಾಶಿ ಆನಂದ ರೂಪನಾಗಿರ್ತಕ್ಕಂಥವನು, ಅವನನ್ನು ತಿಳ್ಕೊಳ್ಳಬೇಕು. ಧೀರಾ ಆನಂದಂ ಆನಂದ ರೂಪಂ ಅಮೃತಂ ಯದ್ ವಿಭಾತಿ. ಹೇಗಿದ್ದಾನೆ ಅಂತ ಕೇಳಿದರೆ ಆನಂದ ರೂಪಂ ಅಮೃತಂ ವಿಭಾತಿ. ಅವನನ್ನು ಧೀರರು ಜ್ಞಾನಿಗಳು ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ತಾರಂತೆ. ಇಂತಹ ಭಗವಂತನನ್ನು ಯಥಾರ್ಥವಾಗಿರತಕ್ಕಂತಹ ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನವುಳ್ಳವನು. ಅಷ್ಟು ಮಾತ್ರವಲ್ಲದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಲ್ಲ ಪಂಚ ಪ್ರಾಣಗಳನ್ನು ಪಂಚವಾಯುಗಳನ್ನು ಶರೀರವನ್ನು ಇಂದ್ರಿಯಗಳನ್ನು ಏನು ಪ್ರೇರಣೆ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಹೃದಯದಲ್ಲಿ ತಾನು ಪ್ರವೇಶವನ್ನು ಮಾಡಿ ಹೃದಯದಲ್ಲಿ ಇದ್ದುಕೊಂಡು ಇಡೀ ಶರೀರದಲ್ಲಿ ತಾನು ಪ್ರೇರಣೆಯನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಮತ್ತೇನಾಗಿದ್ದಾನೆ? ಅವನು ಆನಂದ ರೂಪ. ಆನಂದ ಭಗವಂತನಲ್ಲಿ ಏನು ಅವನಲ್ಲಿ ಕೇವಲ ಆನಂದ ಆನಂದ ಆನಂದ. ಅವನನ್ನು ಹೇಗಿದ್ದಾನೆ ಅಂತ ಕೇಳಿದ್ರೆ ಆನಂದ ರೂಪನಾಗಿದ್ದಾನೆ ಅವನು. ಆನಂದ ರೂಪಂ ಅಮೃತಂ. ಅಷ್ಟು ಮಾತ್ರವಲ್ಲದೆ ಅಮೃತ, ಅವನು ಅಮೃತ ಸ್ವರೂಪಿಯಾಗಿದ್ದಾನೆ. ಪೂರ್ತಿ ಅಮೃತತ್ವವನ್ನು ಯಾರಿಗೆ ಅಮೃತಶೇಷ ಸೇತು, ಯಾರಿಗೆ ಅಮೃತತ್ವವನ್ನು ಪಡೆದುಕೊಳ್ಳಬೇಕು ಅವರಿಗೆ
ಅಮೃತತ್ವಕ್ಕೆ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥವನು. ಅಮೃತತ್ವವನ್ನು ಪಡೆದುಕೊಳ್ಳಿಕ್ಕೆ ಅವನು ಸಾಧನ. ಅನಂತಹ ಆನಂದರೂಪಂ ಅಮೃತಂ ಅಂತಹವನನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಜ್ಞಾನಿಗಳು ಅವನನ್ನು ತಿಳ್ಕೊಳ್ತಾರಂತೆ. ಹೀಗೆ ಜ್ಞಾನಿಗಳು ಈ ರೀತಿಯಾಗಿ ಅವರಿಗೆ ಯಥಾರ್ಥವಾಗಿರತಕ್ಕಂತಹ ಧ್ಯಾನ ಅವನನ್ನು ಈ ರೀತಿಯಾಗಿ ಅಂದರೆ ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಇಂತಹ ಅದ್ಭುತವಾಗಿರತಕ್ಕಂತಹ ಗುಣಗಳನ್ನು ಚಿಂತನೆಗಳನ್ನು ನಾವು ತಿಳ್ಕೊಂಡಾಗ ನಮಗೂ ಕೂಡ ಯಥಾರ್ಥವಾಗಿರತಕ್ಕಂತಹ ಧ್ಯಾನವನ್ನು ನಾವು ಮಾಡಬಹುದು. ಇಂತಹ ಗುಣಗಳನ್ನು ಉಳ್ಳಂಥವನು ಭಗವಂತ ಅಂತ ತಿಳ್ಕೊಂಡಾಗ ನಮಗೂ ಕೂಡ ಅಮೃತತ್ವವನ್ನು ಭಗವಂತ ನೀಡುತ್ತಾನೆ. ಅದಕ್ಕೆ ಉಪನಿಷತ್ತು ನಮಗೆ ಭಗವಂತನ ಚಿಂತನೆಯನ್ನು ನಮ್ಮ ಮುಂದೆ ಈ ರೀತಿಯಾಗಿ ತೆರೆದಿಡ್ತಾ ಇದೆ. ಸರಿ, ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳಬೇಕು. ಜ್ಞಾನಿಗಳು ಅದನ್ನು ಮಾಡಿಕೊಡ್ತಾರೆ. ಅಂದರೆ ಅವನನ್ನು ಅದ್ಭುತವಾಗಿ ಅವನ ಗುಣಗಳನ್ನು ಅವನ ಚಿಂತನೆಯನ್ನು ಮಾಡಿಕೊಂಡು ತಾವೇನು ಮಾಡ್ತಾರೆ, ಸಾಕ್ಷಾತ್ಕಾರವನ್ನು ಪಡಿಸಿಕೊಳ್ಳಿ. ಸಾಕ್ಷಾತ್ಕಾರವನ್ನು ಪಡಿಸಿಕೊಂಡದ್ರಿಂದಾಗಿ ಏನು, ಅದರಿಂದ ಮುಂದೆ ಏನು, ಮತ್ತೆ ಮುಂದಕ್ಕೇನಾದರೂ ನಮಗೆ ಅದರಿಂದ ಉಪಕಾರ ಇದೆಯೋ ಅಂತ ಕೇಳಿದ್ರೆ ಉಪನಿಷತ್ತು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಭಿದ್ಯತೆ ಹೃದಯ ಗ್ರಂಥಿ, ಭಗವಂತನನ್ನ ಕಂಡ ತಕ್ಷಣ ಏನಾಯಿತು, ಸಾಕ್ಷಾತ್ಕಾರವಾಯ್ತಲ್ವ. ಸಾಕ್ಷಾತ್ಕಾರವಾದ್ರಿಂದಾಗಿ ಭಿದ್ಯತೆ ಹೃದಯ ಗ್ರಂಥಿ, ಭಿದ್ಯತೆ ಹೃದಯದ ಗ್ರಂಥಿಗಳು ಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿರ್ತಕ್ಕಂಥವನು ಭಗವಂತ ಅಂತ ತಿಳ್ಕೊಂಡಲ್ವ, ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡಲ್ವ, ಆನಂದ ರೂಪ ಅಂತ ತಿಳ್ಕೊಂಡಲ್ವ. ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ, ಉಪಕಾರ ಉಂಟು. ಅವನನ್ನು ತಿಳ್ಕೊಂಡಿ ಅಲ್ವಾ, ತಿಳ್ಕೊಂಡದ್ರಿಂದಾಗಿ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಗ್ರಂಥಿಗಳು. ಹೃದಯದ ಗ್ರಂಥಿಗಳು ಅಂತ ಹೇಳಿದ್ರೆ ಹೃದಯದಲ್ಲಿರ್ತಕ್ಕಂತಹ ನಮ್ಮ ಗಂಟು, ಆ ಗ್ರಂಥಿಗಳು ಅದು ಬಿಚ್ಚುತ್ತದೆ. ಅಂದರೆ ಭಿದ್ಯತೆ ಎಲ್ಲ ಆ ಆನಂದರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡ ಅಂತ ಹೇಳಿದ್ರೆ ತನ್ಮೂಲಕವಾಗಿ ಅವಿದ್ಯೆ ಏನಿದೆ, ನಮ್ಮ ಆನಂದರೂಪನಾಗಿರ್ತಕ್ಕಂಥವನು, ಆನಂದರೂಪನಾಗಿರ್ತಕ್ಕಂತಹ ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡ. ಸಾಕ್ಷಾತ್ಕಾರ ಪಡಿಸಿಕೊಂಡದ್ರಿಂದಾಗಿ ಅವಿದ್ಯೆ, ಅವಿದ್ಯಾ ಮೂಲಕವಾಗಿರತಕ್ಕಂತಹ ರಾಗ ದ್ವೇಷ ದುಃಖಾದಿಗಳು, ಆ ರೂಪವಾಗಿರತಕ್ಕ ಸಂಸಾರ, ಇದೆಲ್ಲವೂ ಕೂಡ ನಮಗೆ ಒಂದಕ್ಕೊಂದು ಅದು ಬಿಡಿಸ್ತಾ ಹೋಗ್ತದೆ. ಅಜ್ಞಾನದ ಕಾರ್ಯವಾಗಿರತಕ್ಕಂತಹ ರಾಗದ್ವೇಷಾದಿಗಳು, ಅದರ ಕಾರ್ಯವಾಗಿ ದುಃಖಾದಿಗಳು, ದುಃಖಾದಿಗಳ ರೂಪವಾಗಿರ್ತಕ್ಕಂತಹದ್ದು ಸಂಸಾರ. ಈ ಏನು ಗಂಟು ಇದೇನಿದೆ ಇದು ಬಿಟ್ಟು ಹೋಗ್ತದೆ ನಮ್ಮನ್ನು. ಅದಕ್ಕೋಸ್ಕರವಾಗಿ ಭಗವಂತನ ಸಾಕ್ಷಾತ್ಕಾರ ನಮಗೆ ಪೂರಕ. ಅಂದರೆ ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡದ್ರಿಂದಾಗಿ ಏನು ಉಪಕಾರ ಇದೆ ಅಂತ ಕೇಳಿದ್ರೆ ನಮಗೆ ಇದು ದೊಡ್ಡ ಮಹತ್ತರವಾಗಿರತಕ್ಕಂತಹ ಉಪಕಾರ ಯಾವುದು ಅಂತ ಕೇಳಿದ್ರೆ ಹೃದಯದ ಗ್ರಂಥಿಗಳು. ಹೃದಯದ ಗ್ರಂಥಿಗಳು ಅಂತ ಹೇಳಿದ್ರೆ ಹೃದಯದ ಗಂಟುಗಳು, ನಮ್ಮಲ್ಲಿರತಕ್ಕಂತಹ ರಾಗಾದಿಗಳು, ರಾಗ ದ್ವೇಷಾದಿಗಳು, ಅದು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಜ್ಞಾನ. ಆ ಭಗವಂತನನ್ನ ತಿಳ್ಕೊಳ್ಬೇಕು, ತಿಳ್ಕೊಳ್ಳಿಕ್ಕೆ ಅಡ್ಡವಾಗಿ ಏನಿದೆ ಅಂತ ಕೇಳಿದ್ರೆ ಅಜ್ಞಾನ ಉಂಟು. ಈ ಅಜ್ಞಾನ ಅದೇನು ಮಾಡ್ತದೆ ಅಂತ ಕೇಳಿದ್ರೆ ಅದು ರಾಗದ್ವೇಷಾದಿಗಳಿಗೆ ಕಾರಣವಾಗ್ತದೆ. ಅವಿದ್ಯಾ ಮೂಲಕವಾಗಿರತಕ್ಕಂತಹ ರಾಗದ್ವೇಷ, ಅದರಿಂದಾಗಿ ದುಃಖಾದಿಗಳು, ರಾಗ ದ್ವೇಷಾದಿಗಳ ಮೂಲಕವಾಗಿ ದುಃಖಾದಿಗಳು ಬರ್ತವೆ. ಆ ದುಃಖಾದಿಗಳ ರೂಪವಾಗಿರತಕ್ಕಂಥ ಸಂಸಾರ. ಈ ಏನು ಗ್ರಂಥಿ,
ಈ ಗಂಟು ಇದೇನಿದೆ ಇದು ಬಿಟ್ಟು ಹೋಗ್ತದೆ. ತನ್ಮೂಲಕವಾಗಿ ಅಷ್ಟು ಮಾತ್ರವಲ್ಲದೆ ಛಿದ್ಯಂತೆ ಸರ್ವ ಸಂಶಯ, ಸಂಶಯ ಎಲ್ಲ ಸಂಶಯಗಳು, ಸಂಶಯ ಸಂಸಾರ ಬಂಧ ಅಜ್ಞಾನ ಸಂದೇಹ ವಿಪರೀತ ಜ್ಞಾನ ಎರಡು ಕಾರಣವನ್ನು ಹೇಳಿದರು. ಒಂದು ವಿಪರೀತ ಜ್ಞಾನ, ಒಂದು ಸಂಶಯಜ್ಞಾನ ವಿಪರೀತ ಜ್ಞಾನ. ಇದೆರಡೂ ಕೂಡ ನಮಗೆ ತೊಡಕು. ತಮೈವೈಕಂ ಜಾನಥ ಅಂತ ಹೇಳುವಲ್ಲಿ ಅಪ್ರಮತ್ತೇನ ವೇದವ್ಯಂ ಅಂತ ಹೇಳಿಕೊಂಡು ಅಪ್ರಮತ್ತನಾಗಿ ಅಂದರೆ ಭಗವಂತನ ಯಥಾರ್ಥವಾಗಿ ತಿಳ್ಕೊಳ್ಬೇಕು ಅಂತ ಆ ಸಂಶಯಾತ್ಮಕ ಜ್ಞಾನವೂ ಇರಬಾರ್ದು, ವಿಪರೀತವಾಗಿರ್ತಕ್ಕಂತಹ ಜ್ಞಾನವೂ ಇರಬಾರ್ದು. ಅದರಿಂದಾಗಿ ಏನಾಯ್ತು, ಈಗ ಸಂದೇಹ ವಿಪರೀತ ಜ್ಞಾನ ಇದೆರಡೂ ಕೂಡ ನಾಶವಾಗ್ತದೆ. ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಕೂಡ ವಿಪರೀತ ಜ್ಞಾನ, ಅದೇ ರೀತಿಯಾಗಿ ಸಂಶಯಾತ್ಮಕ ಜ್ಞಾನ ಇದೆರಡೂ ಕೂಡ ನಾಶವಾಗ್ತದೆ. ನಾಶವಾಗಿ ಅಜ್ಞಾನ ಮೂಲಕವಾಗಿರತಕ್ಕಂತಹ ಸಂದೇಹ, ಅಜ್ಞಾನ ಮೂಲಕವಾಗಿರತಕ್ಕಂತಹ ವಿಪರೀತ ಜ್ಞಾನ ಇದೆರಡೂ ಕೂಡ ನಾಶವಾಗ್ತದೆ. ಮತ್ತೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಅಸ್ಯ ಕರ್ಮಾಣಿ ಕ್ಷೀಯಂತೆ, ಅವನ ಕರ್ಮಗಳು ನಾಶವಾಗ್ತವಂತೆ. ಯಾವ ರೀತಿಯಾಗಿರ್ತಕ್ಕಂತಹ ಕರ್ಮಗಳು ಅಂತ ಹೇಳಿದ್ರೆ, ಕರ್ಮ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಇದರಲ್ಲಿ ಪ್ರಾರಬ್ಧ ಕರ್ಮ ನಾಶ ಆಗುವುದಿಲ್ಲ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಅಸ್ಯ ಕರ್ಮಾಣಿ ಕ್ಷೀಯಂತೆ. ಯಾವಾಗ ಭಗವಂತನ ಸಾಕ್ಷಾತ್ಕಾರವಾಯಿತೋ ಆವಾಗ ಕರ್ಮಗಳು ನಾಶವಾಯಿತು ಅಂತ ಹೇಳಿದ್ರಿಂದಾಗಿ ಪ್ರಾರಬ್ಧ ಕರ್ಮಗಳೇ ನಾಶ, ಪ್ರಾರಬ್ಧ ಕರ್ಮವೇ ಹೋಯ್ತಾ ಅಂತ ಕೇಳಿದ್ರೆ ಪ್ರಾರಬ್ಧ ಕರ್ಮ ಹೋಗುವುದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಪ್ರಾರಬ್ಧವನ್ನ ಅದು ತಾನು ಅನುಭವಿಸ್ತಾ ಇರತಕ್ಕಂತಹದ್ದು, ಅದನ್ನ ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ನಾಶ ಮಾಡುವುದಿಲ್ಲ. ಪ್ರಾರಬ್ಧ ಕರ್ಮಣ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ, ಪ್ರಾರಬ್ಧ ಕರ್ಮಕ್ಕಿಂತ ಅನ್ಯವಾಗಿರತಕ್ಕಂತಹ ಕರ್ಮಗಳು ಅದು ಭಗವಂತನ ಸಾಕ್ಷಾತ್ಕಾರದಿಂದಾಗಿ ನಾಶವಾಗ್ತದೆ ಹೊರತು ಭಗವಂತನ ಸಾಕ್ಷಾತ್ಕಾರದಿಂದಾಗಿ ಪ್ರಾರಬ್ಧ ಕರ್ಮಕ್ಕೆ ನಾಶ ಇಲ್ಲ. ಪ್ರಾರಬ್ಧ ಕರ್ಮ ಭಿನ್ನವಾಗಿರತಕ್ಕಂತಹ ಕರ್ಮಗಳಿಗೆ ನಾಶವಾಗಬಹುದು ಭಗವಂತನ ದರ್ಶನದಿಂದಾಗಿ. ಪ್ರಾರಬ್ಧ ಕರ್ಮ ಅದು ಭೋಗಿಸಿಯೇ ನಾಶವಾಗುವಂತಹದ್ದು. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಅಸ್ಯ ಕರ್ಮಾಣಿ ಕ್ಷೀಯಂತೆ. ಯಾವಾಗ ಹೃದಯದ ಗ್ರಂಥಿಗಳು ಹೋಯ್ತೋ, ಸರ್ವ ಸಂಶಯಗಳು ಹೋಯ್ತೋ, ಆವಾಗ ಕರ್ಮಗಳೂ ನಾಶವಾಗಿ ಬಿಡ್ತವೆ. ತಸ್ಮಿನ್ ದೃಷ್ಟೇ ಪರಾವರೆ, ಪರಾವರೆ ಯಾವುದು? ಈ ಭಗವಂತನನ್ನ ಉಪಾಸ್ಯನಾಗಿರ್ತಕ್ಕಂತಹ ಈ ರೂಪ ಹೇಳ್ತಾರೆ. ಅವಿದ್ಯಾ ಪರಮಾತ್ಮನ ಸಾಕ್ಷಾತ್ಕಾರದಿಂದಾಗಿ ಏನೆಲ್ಲ ಆಗ್ತದೆ ಅಂತ ಕೇಳಿದ್ರೆ ಬಂಧ ಹೋಗ್ತದೆ. ಬಂಧ ಹೋಗುವಂತಹದ್ದು, ಆ ಬಂಧ ಅದು ಪ್ರಾರಬ್ಧ ಕರ್ಮದಿಂದಾಗಿ ಅದೇನಾಗ್ತದೆ ಅಂತ ಕೇಳಿದ್ರೆ ಅದನ್ನು ಭೋಗಿಸಬೇಕು ಅಂತ. ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾಗಿರತಕ್ಕಂತಹ ಕರ್ಮಗಳು ಬೇಕಾದರೂ ನಾಶವಾಗಬಹುದು. ಪ್ರಾರಬ್ಧ ಕರ್ಮವನ್ನು ಮಾತ್ರ ಅದನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವನು. ತದನಂತರ ಅರ್ಚಿರಾದಿ ಮಾರ್ಗಗಳು ಹೇಳ್ತಾರೆ. ಅರ್ಚಿರಾದಿ ಪಥಾವಾಯಂ ಪ್ರಾಪ್ಯತೇನ ಜನಾರ್ದನಂ. ಅರ್ಚಿರಾದಿ ಮಾರ್ಗಗಳು ಅದು ಹೋಗ್ತಾನೆ ಯಾರಿಗೆ? ಈ ಎಲ್ಲ ವ್ಯವಸ್ಥೆಗಳು ಭಗವಂತನನ್ನು ಆ ಅಪರೋಕ್ಷ ಜ್ಞಾನವನ್ನು ಯಾರು ಹೊಂದಿದ್ದಾನೆ ಅವನಿಗೆ ಈ ವ್ಯವಸ್ಥೆಗಳು ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಸಾಂತಾನಿಕ ಲೋಕ ಅಂತ ಹೇಳ್ತಾರೆ. ಅಷ್ಟು ಅದರಿಂದಾಗಿ ಮತ್ತೆ ಶಿಂಶುಮಾರ ರೂಪಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ಅಲ್ಲಿಂದಾಗಿ ಅಲ್ಲಿ ತಾನು ಎಲ್ಲ ಭಗವಂತನ ಲೋಕವನ್ನು ಸೇರಿಕೊಳ್ತಾನೆ ಅಂತ. ತಸ್ಮಿನ್ ದೃಷ್ಟೇ ಪರಾವರೆ, ಪರಾ ಅಪ್ಯವರ ಯಸ್ಮಾತ್ ಸಹಿ ವಿಷ್ಣು ಪರಾವರ ಅಂತ. ಪರ ಅವರ ಪರಾವರ, ಭಗವಂತ ಪರ ಪರಾವರ. ಯಾರು? ಪರನಾಗಿರತಕ್ಕಂತಹ ಲಕ್ಷ್ಮೀದೇವಿ, ಇನ್ನು ಅದರ ನಂತರ ಇರತಕ್ಕಂತಹ
ಬ್ರಹ್ಮಾದಿ ದೇವತೆಗಳು, ಅವರಿಗಿಂತಲೂ ಕೂಡ ಉತ್ತಮನಾಗಿರತಕ್ಕಂಥವನು. ರಮಾ ಬ್ರಹ್ಮಾದಿ ದೇವತೆಗಳು ಅವರೆಲ್ಲರೂ ಕೂಡ ಭಗವಂತನಿಗಿಂತ ಕೆಳಗೆ, ಭಗವಂತನ ವ್ಯವಸ್ಥೆಗಿಂತ ಅವರೆಲ್ಲರೂ ಕೂಡ ಕೆಳಗಿನ ವ್ಯವಸ್ಥೆಯಲ್ಲಿ ಬರತಕ್ಕಂಥವರು. ಅದಕ್ಕೋಸ್ಕರ ಆ ಭಗವಂತನನ್ನು ಕಂಡ ತಕ್ಷಣ ಎಲ್ಲ ಹೃದಯದ ಗ್ರಂಥಿಗಳು ಹೋಗ್ತವೆ. ಹೃದಯದ ಗ್ರಂಥಿಗಳು ಹೋದ ನಂತರ ಸರ್ವ ಸಂಶಯಗಳು ನಾಶವಾಗ್ತವೆ. ಸಂಶಯಗಳು ಹೋದ ಮೇಲೆ ಎಲ್ಲ ಕರ್ಮಗಳು ನಾಶವಾಗ್ತವೆ. ಕರ್ಮಗಳು ಹೋದ ಮೇಲೆ ಆ ಭಗವಂತನ ತಸ್ಮಿನ್ ದೃಷ್ಟಿ, ಆ ಭಗವಂತನನ್ನು ಕಂಡ ತಕ್ಷಣ ಇದೆಲ್ಲವೂ ಕೂಡ ನಾಶವಾಗಿ ಬಿಡ್ತದೆ. ಅದಕ್ಕೋಸ್ಕರ ಭಗವಂತನನ್ನು ಕಾಣಬೇಕು ಅಂತ ನಮಗೆ ಉಪನಿಷತ್ತು ತಿಳಿಸುವಂತಹದ್ದು. ಈ ರೀತಿಯಾಗಿರ್ತಕ್ಕಂತಹ ಭಗವಂತನನ್ನು ಕಾಣಬೇಕು. ಈ ರೀತಿಯಾಗಿ ಭಗವಂತನನ್ನು ಯಾರು ಸಾಕ್ಷಾತ್ಕಾರ ಪಡಿಸಿಕೊಳ್ತಾರೋ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹಾದಿಗಳನ್ನು ಕರುಣಿಸ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ಕೇಳಿದರೆ ಅವನನ್ನು ಉಪಾಸನೆ ಮಾಡಬೇಕಲ್ವ. ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅವನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು? ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಛುಭ್ರಂ ಜ್ಯೋತಿಷಾಂ ಜ್ಯೋತಿ ತಜ್ಜದಾತ್ಮವಿದೋ ವಿದು. ಅವನನ್ನು, ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನೋಡಬೇಕು. ಹೇಗೆ ನೋಡಬೇಕು? ಹಿರಣ್ಮಯೇ ಪರೇ ಕೋಶೆ, ಸ್ವರ್ಣಮಯವಾಗಿರತಕ್ಕಂಥ ಸ್ವರ್ಣಮಯ ಒಳ್ಳೆಯ ಬಂಗಾರಮಯವಾಗಿರತಕ್ಕಂತಹ ಕೋಶ ಆ ಬ್ರಹ್ಮಾಂಡದಲ್ಲಿ ಹೇಗಿದ್ದಾನೆ ಅಂತ ಕೇಳಿದ್ರೆ ವಿರಜಂ ಬ್ರಹ್ಮ ನಿಷ್ಕಲ. ರಜ ದೋಷಗಳು ಕಿಂಚಿತ್ತೂ ಇಲ್ಲ. ರಜಸ್ಸು ಏನು ಕಿಂಚಿತ್ತೂ ಕೂಡ ಅವನಲ್ಲಿ ದೋಷ ಎಂಬುದಿಲ್ವೇ ಇಲ್ಲ. ದೋಷ ದೂರನಾಗಿರ್ತಕ್ಕಂಥವನು ನಿಷ್ಕಲ. ಇನ್ನೂ ಏನಂತ ಕೇಳಿದರೆ ಷೋಡಶಕಲಾ ಅಪ್ರಾಕೃತನಾಗಿರ್ತಕ್ಕಂತಹ ಷೋಡಶಕಲಾರಹಿತನಾಗಿ ಒಳ್ಳೆಯ ಪ್ರಾಕೃತವಲ್ಲದೇ ಇರತಕ್ಕಂತಹದ್ದು, ಪ್ರಾಕೃತಿಕವಾಗಿರ್ತಕ್ಕಂತಹ ಏನು ಸಂಬಂಧವೂ ಕೂಡ ಅವನಿಗೆ ಇಲ್ಲವೇ ಇಲ್ಲ. ಅದೊಂದು ಶುದ್ಧವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಆ ಭಗವಂತ ಶುದ್ಧ, ಅದರಲ್ಲಿ ಅಶುದ್ಧವಾಗಿರತಕ್ಕಂತಹದ್ದಕ್ಕೆ ಒಂದು ಅವಕಾಶವೇ ಇಲ್ಲ. ಅಷ್ಟು ಶುದ್ಧವಾಗಿರ್ತಕ್ಕಂತಹದ್ದು. ಆ ಶುದ್ಧವಾಗಿರ್ತಕ್ಕಂತಹದ್ದು ಅದು ಹಿರಣ್ಮಯೇ ಪರೇ ಕೋಶೆ, ಸ್ವರ್ಣಮಯ, ಒಂದು ಬಂಗಾರಮಯವಾಗಿರ್ತಕ್ಕಂತಹದ್ದು, ಮತ್ತು ಶುದ್ಧವಾಗಿರ್ತಕ್ಕಂತಹದ್ದು. ಬ್ರಹ್ಮ ನಿಷ್ಕಲಂ ಶುಭ್ರಂ, ಅದರಲ್ಲಿ ಯಾವುದು ಬೆಳಗತಕ್ಕಂತಹದ್ದು. ಜ್ಯೋತಿಷಾಂ ಜ್ಯೋತಿ, ಜಗತ್ತಿನಲ್ಲಿ ಬೆಳಗತಕ್ಕಂತಹ ಪದಾರ್ಥಗಳು ಅಂತ ಯಾವುದಿದೆಯೋ ಅದಕ್ಕೆ ಎಲ್ಲದಕ್ಕೂ ಕೂಡ ಬೆಳಗತಕ್ಕಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಬೆಳಗುವಿಕೆ ಎಲ್ಲಿಂದ ಬಂದದ್ದು ಅಂತ ಕೇಳಿದರೆ ಬೆಳಗುವಿಕೆ ಸುಮ್ಮನೆ ಬರಲಿಲ್ಲ. ಜಗತ್ತಿನಲ್ಲಿ ಇರತಕ್ಕಂತಹ ಒಂದು ಪದಾರ್ಥಗಳು, ಅದರಲ್ಲಿ ಆ ಬೆಳಕು ಅದು ಎಲ್ಲಿಂದ ಬಂದದ್ದು? ಅದು ಅವನದ್ದು. ತಚ್ಚುಭ್ರಂ ಜ್ಯೋತಿಷಾಂ ಜ್ಯೋತಿ ಮತ್ತೆ ತದ್ಯದ್ ಆತ್ಮವಿದೋ ವಿದೋ. ಇದು ಸೂರ್ಯಾಂತರ್ಗತ, ಸೂರ್ಯನಲ್ಲಿ ಅಂತರ್ಗತನಾಗಿ ಸೂರ್ಯನಿಗೂ ಕೂಡ ಒಳಗಡೆಗೆ ಸವಿತೃರೂಪಿಯಾಗಿ ಅಲ್ಲಿ ಸೂರ್ಯನಲ್ಲಿ ಬೆಳಗುವಿಕೆಯನ್ನು ಕೊಟ್ಟು ತಾನು ಬೆಳಗ್ತಾ ಇದ್ದಾನಲ್ವ, ಅಂತಹ ಭಗವಂತನನ್ನು ಯಾರು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆತ್ಮವಿದೋ ವಿದೋ. ಆತ್ಮವಿತ್, ಈ ಯಾರಿಗೆ ಆತ್ಮನನ್ನು ತಿಳ್ಕೊಳ್ಬೇಕು ಅಂತ ಉಂಟು, ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹಂಬಲ ಇದೆ, ಅವನನ್ನು ತಿಳ್ಕೊಳ್ಬೇಕಂತೆ. ಈ ರೀತಿಯಾಗಿ ತಿಳ್ಕೊಳ್ಬೇಕು ಎಂಬುದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ತದ್ಯತ್ ಆತ್ಮವಿದ, ಈ ಭಗವಂತನನ್ನು
ಶುಭ್ರನಾಗಿರ್ತಕ್ಕಂತಹ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಳಂಕ ಅಥವಾ ದೋಷ ಅಥವಾ ಇನ್ನಿತರದ್ದು ಯಾವುದೂ ಕೂಡ ಇಲ್ಲದಿರ್ತಕ್ಕಂಥವನನ್ನು ಅವನನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತದೆ. ಆತ್ಮವಿಧ ಯಾರು ಆತ್ಮನನ್ನು ತಿಳ್ಕೊಳ್ಬೇಕು ಅಂತ ಇದ್ದಾರೋ ಅವರು ಇದನ್ನು ಉಪಾಸನೆ ಮಾಡಬೇಕು. ಅವರು ಈ ರೀತಿಯಾಗಿರ್ತಕ್ಕಂತಹ ಗುಣಗಳುಳ್ಳಂತಹ ರೂಪವುಳ್ಳಂತಹ ಈ ಒಂದು ಚಿಂತನೆ ಉಳ್ಳಂತಹ ಒಂದು ವ್ಯವಸ್ಥೆಯನ್ನು ತಾವು ಧ್ಯಾನವನ್ನು ಮಾಡಬೇಕು. ಇದನ್ನು ಈ ಗುಣಗಳನ್ನು ಚಿಂತನೆ ಮಾಡಿದ್ದರಿಂದಾಗಿ ಅವರಿಗೆ ಸಾಕ್ಷಾತ್ಕಾರ, ಈ ಸಾಕ್ಷಾತ್ಕಾರವಾಗಬೇಕು ಅಂತ ಅಂದರೆ ಸಾಕ್ಷಾತ್ಕಾರಕ್ಕೆ ಕಾರಣ ಯಾವುದು? ಸಾಕ್ಷಾತ್ಕಾರವಾಗಬೇಕು ಅಂತಾದರೆ ಇಂತಹ ಗುಣಚಿಂತನೆಗಳುಳ್ಳಂತಹ ಭಗವಂತನನ್ನು ಕಾಣಬೇಕು. ಅದನ್ನು ತಿಳ್ಕೊಂಡದ್ರಿಂದಾಗಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹಗಳು ಅವರಿಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನನ್ನು ಜ್ಞಾನಿಗಳು ಉಪಾಸನೆ ಮಾಡ್ತಾರಂತೆ. ನಾವು ಸಂಧ್ಯಾವಂದನೆಯಲ್ಲಿ ಮಾಡುವಾಗ ಭಗವಂತನನ್ನು ಸೂರ್ಯ ಅಂತರ್ಗತನಾಗಿರ್ತಕ್ಕಂತಹ ಸೂರ್ಯನ ಅಂತರ್ಗತನಾಗಿ ಅಲ್ಲಿ ಒಂದು ಸವಿತ್ರನಾಗಿರ್ತಕ್ಕಂತಹ ಸವಿತ್ರನಾರಾಯಣ ಅಂತ ಸೂರ್ಯನ ಒಳಗಡೆಗೆ ಸವಿತ್ರರೂಪಿಯಾಗಿ ಅಲ್ಲಿದ್ದಾನೆ. ಚಂದ್ರನ ಒಳಗೂ ಕೂಡ ಚಂದ್ರನಾಮಕನಾಗಿ ಅಲ್ಲಿ ಇದ್ದಾನೆ. ನಕ್ಷತ್ರ ಎಲ್ಲ ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ಅಲ್ಲಿರ್ತಾನೆ. ಎಲ್ಲ ಕಡೆಗಳಲ್ಲೂ ಕೂಡ ಏನು ಮಾಡ್ತಾನೆ ಅಂತ ಕೇಳಿದರೆ ತನ್ನ ಒಂದೊಂದು ರೂಪಗಳನ್ನು ತಾನು ಇಟ್ಟು ಅಲ್ಲಿ ಅದನ್ನು ಬೆಳಗುವಂತೆ ಅದಕ್ಕೆ ಪ್ರಸಿದ್ಧಿ ಬರುವಂತೆ ಭಗವಂತ ನೋಡಿಕೊಳ್ತಾನೆ. ಅದಕ್ಕೋಸ್ಕರವಾಗಿ ಈ ಚಿಂತನೆಯನ್ನು ನಮಗೆ ಭಗವಂತನ ಸಾಕ್ಷಾತ್ಕಾರವಾಗಬೇಕಲ್ವ, ಆಗಬೇಕು ಅಂತಾದರೆ ಅವನನ್ನು ಈ ಗುಣಗಳು ಇದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನು ನಾವು ಚಿಂತನೆ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ಯಾರು ಯೋಚನೆ ಮಾಡ್ತಾರೆ ಅಂತ ಕೇಳಿದರೆ ಆತ್ಮವಿತ್ ಜ್ಞಾನಿಗಳು ಮಾತ್ರ ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅಜ್ಞಾನಿಗಳು ಇಂತಹ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಭಗವಂತನಲ್ಲಿ ಗುಣಗಳಿಲ್ಲ ಅಥವಾ ನಮ್ಮಂತೆಯೇ ಭಗವಂತ ಅವನು ಕೂಡ ಕಿಂಚಿತ್ ಗುಣವುಳ್ಳವನು ಅಥವಾ ಯಾವುದೋ ಒಂದು ಗುಣ ಅಲ್ಪಜ್ಞತ್ವ ವಿಶಿಷ್ಟನಾಗಿರ್ತಕ್ಕಂಥವನು ಎಂಬಂತಹ ಒಂದು ಚಿಂತನೆಯಲ್ಲಿರ್ತಾರೆ. ಆದರೆ ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ನಾವು ಅಲ್ಪಜ್ಞತ್ವ ವಿಶಿಷ್ಟನಾಗಿ ಅಥವಾ ಅಲ್ಪ ಸುಖವುಳ್ಳವನಾಗಿ ಅಥವಾ ಇನ್ನಿತರ ಯಾವ ದೋಷಗಳನ್ನು ಕೂಡ ಅವನಲ್ಲಿ ಚಿಂತನೆ ಮಾಡಬಾರ್ದು. ಒಂದು ಶುಭ್ರವಾಗಿರತಕ್ಕಂತಹ ಒಂದು ಒಳ್ಳೆಯ ತೇಜೋಮಯವಾಗಿರತಕ್ಕಂತಹ ಚಿಂತನೆಯನ್ನು ನಾವು ಮಾಡಿಕೊಡಬೇಕು ಎಂಬುದನ್ನು ನಮಗೆ ಭಗವಂತನ ಸ್ವರೂಪವನ್ನು ನಮಗೆ ನಮ್ಮ ಮುಂದೆ ಉಪನಿಷತ್ತು ತೆರೆದಿಡ್ತಾ ಉಂಟು. ತಚ್ಚುಬ್ರಂ ಜ್ಯೋತಿಷಾಂ ಜ್ಯೋತಿ ತದ್ಯತ್ ಆತ್ಮವಿಧಾವಿದು. ಇದನ್ನು ಯಾರು ತಿಳ್ಕೊಳ್ತಾರೆ ಅಂತ ಕೇಳಿದರೆ ಆತ್ಮವಿತ್. ಯಾರಿಗೆ ಆತ್ಮನನ್ನು ತಿಳ್ಕೊಳ್ಬೇಕು, ಭಗವಂತನನ್ನು ತಿಳ್ಕೊಳ್ಬೇಕು ಅಂತುಂಟೋ ಅವರು ಇದನ್ನು ಈ ರೀತಿಯಾಗಿ ಗುಣವಿಶಿಷ್ಟರಾಗಿರ್ತಕ್ಕಂತಹ ಭಗವಂತನನ್ನು ತಿಳ್ಕೊಳ್ತಾರೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ ಏನು ತಚ್ಚುಬ್ರಂ ಜ್ಯೋತಿಷಾಂ ಜ್ಯೋತಿ ಉಂಟಲ್ವ, ಬ್ರಹ್ಮಾಂಡ ಮಧ್ಯಗೋ ನಿತ್ಯಂ ತಪತ್ಯೇಶರವೋ ಸ್ಥಿತಃ. ಬ್ರಹ್ಮಾಂಡ ಮಧ್ಯದಲ್ಲಿ ಅವನಿದ್ದಾನೆ. ಅವನಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಿತ್ಯಂ ತಪತಿ ಏಷ ರವೌ ಸ್ಥಿತಃ. ಭಗವಂತ ರವಿಯಲ್ಲಿ ಎಲ್ಲ ಈ ರವಿ ಚಂದ್ರ ಇವರೆಲ್ಲರಲ್ಲಿಯೂ ಕೂಡ ತಾನಿದ್ದಾನೆ. ಅವರೆಲ್ಲಿದ್ದುಕೊಂಡು ಶ್ರೀಹರಿ ಭಗವಂತ ಸೂರ್ಯದಲ್ಲಿದ್ದುಕೊಂಡು ಇಡೀ ಜಗತ್ತು ಬೆಳಗುವಂತೆ ಸೂರ್ಯ ಬೆಳಗ್ತಾನೆ. ಬ್ರಹ್ಮಾಂಡದ ವ್ಯವಸ್ಥೆಗೆ ಬಂದು ಸೂರ್ಯ ಏನು ಮಾಡ್ತಾನೆ, ಇಡೀ ಬ್ರಹ್ಮಾಂಡವನ್ನು ಜಗತ್ತನ್ನು ಬೆಳಗ್ತಾನೆ. ಈ ಬೆಳಗುವಿಕೆ
ಹೇಗೆ, ಎಲ್ಲಿಂದ ಬಂತು ಈ ಬೆಳಗುವಿಕೆ ಧರ್ಮ? ಇದು ಯಾರ್ದು ಅಂತ ಕೇಳಿದ್ರೆ ಇದು ಭಗವಂತನದ್ದು. ಆ ಭಗವಂತನ ವ್ಯವಸ್ಥೆಯನ್ನ ಅಂದ್ರೆ ಅವನಿದ್ದುಕೊಂಡು ಅಲ್ಲಿ ಇಡೀ ಜಗತ್ತನ್ನ ಬೆಳಗ್ತಾನೆ ಅಂತ ಹೇಳ್ತಾರೆ. ಆ ಬ್ರಹ್ಮಾಂಡ ಮಧ್ಯಗ ನಿತ್ಯಂ ತಪತಿ ಏಷಾರವೌ ಸ್ಥಿತ. ಆ ಭಗವಂತ ಎಲ್ಲ ಕಡೆಗಳಲ್ಲಿದ್ದುಕೊಂಡು ಜಗತ್ತನ್ನ ಅವರಲ್ಲಿ ವ್ಯಾಪಿಸಿಕೊಂಡು ತಾನಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಸರಿ, ಅವನನ್ನ ಹೇಗೆ ತಿಳ್ಕೊಳ್ಳಬೇಕು? ಅವನನ್ನು ತಿಳ್ಕೊಳ್ಬೇಕು ಅಂತಾದ್ರೆ ಏನು ಬೇಕು ಅಂತ ಕೇಳಿದ್ರೆ, ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ನತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತಃ ಕುತೋಯಮಗ್ನಿ. ಹೇಳ್ತಾರೆ, ಆ ಪರಮಾತ್ಮನನ್ನ ಸೂರ್ಯ ಬೆಳಗ್ತಾನ ಅಂತ ಕೇಳಿದ್ರೆ ಸೂರ್ಯ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೂರ್ಯನಿಗೆ ಭಗವಂತನನ್ನ ಬೆಳಗತಕ್ಕಂತಹ ಸಾಮರ್ಥ್ಯ ಸೂರ್ಯನಿಗಿಲ್ಲ. ಸೂರ್ಯ ಅಲ್ಪ ಒಂದು ಒಂದು ಪ್ರಕಾಶಮಾನವುಳ್ಳವನು. ಅವನ ಪ್ರಕಾಶ ಅದು ಭಗವಂತನ ಪ್ರಕಾಶದ ಮುಂದೆ ಒಂದು ಸಣ್ಣ ಮಿಂಚು ಹುಳದ ಪ್ರಕಾಶದಂತೆ. ಭಗವಂತನನ್ನು ಕಾಣಬೇಕು ಅಂತಾದರೆ ಸೂರ್ಯನಾಗಲಿ ಅಥವಾ ಚಂದ್ರನಾಗಲಿ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ಸೂರ್ಯನಾಗಲಿ ಭಗವಂತನನ್ನ ಸೂರ್ಯ ಮೂಲಕವಾಗಿ ಕಾಣಬಹುದಾ ಅಂತ ಕೇಳಿದ್ರೆ ಸೂರ್ಯ ಒಬ್ಬ ಅಧಿಷ್ಠಾನ ಅಷ್ಟೇ. ಸೂರ್ಯನನ್ನ ಇಟ್ಟುಕೊಂಡು ನೀವು ಸೂರ್ಯನ ಮೂಲಕವಾಗಿ ಸೂರ್ಯನಲ್ಲಿ ಒಳಗಿದ್ದಾನೆ, ಚಂದ್ರನಲ್ಲಿ ಒಳಗಿದ್ದಾನೆ, ಎಲ್ಲದರ ಒಳಗೆ ತಾನಿದ್ದಾನೆ ಎಂಬುದಾಗಿ ಚಿಂತನೆ ಮಾಡುವುದಷ್ಟೇ. ಆ ಸೂರ್ಯ ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರ ನಕ್ಷತ್ರಾದಿಗಳು ಅದು ಕೂಡ ಸಾಧ್ಯ ಇಲ್ಲ. ಚಂದ್ರ ಬೆಳಗಿಸ್ತಾನ ಇಲ್ಲ. ಯಾಕೆ? ಚಂದ್ರನಾಗ್ಲಿ ನಕ್ಷತ್ರಗಳಾಗ್ಲಿ ಅವರೆಲ್ಲರೂ ಕೂಡ ಭಗವಂತನ ಮುಂದೆ ಅವರೆಲ್ಲರೂ ಕೂಡ ಒಂದು ಸಣ್ಣ ಮಿಂಚು ಹೊಳದಂತೆ. ಅವರನ್ನ ಯಾರು ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಇನ್ನು ಜ್ಯೋತಿಷಾಂ ಜ್ಯೋತಿ ಅಂತ ಹೇಳಿದ್ರಿಂದಾಗಿ ಅಗ್ನಿ ಬೆಳಗ್ತಾನ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಅಗ್ನಿಗೂ ಕೂಡ ಭಗವಂತನೇ ತಾನು ಪ್ರವೇಶ ಮಾಡಿ ಅಲ್ಲಿ ಅಗ್ನಿಯ ಒಳಗಡೆಗೆ ತಾನಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅಗ್ನಿಯನ್ನ ಬೆಳಗುವಂತೆ ಮಾಡ್ತಾನೆ. ಆ ಸುಡುವಿಕೆ ಅಥವಾ ಬೆಳಗುವಿಕೆ ಇದೆಲ್ಲ ಧರ್ಮಗಳು ಕೂಡ ಭಗವಂತನಿದ್ದದ್ರಿಂದಾಗಿ ಅದು ಆಗ್ತದೆ ಹೊರತು ಭಗವಂತನ ಅಂಶ ಅಧಿಷ್ಠಾನ ಇಲ್ಲ ಅಂತಾದರೆ ಅದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ. ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಎಲ್ಲರೂ ಕೂಡ ತಮೇವ ಭಾಂತಂ, ಅವನು ಒಳಗಿದ್ದಾನೆ, ಅವನು ಒಳಗಡೆ ಪ್ರಕಾಶಮಾನನಾಗಿದ್ದಾನೆ ಅದರಿಂದಾಗಿ ಅದು ಬೆಳಗ್ತದೆ. ಇಲ್ಲ, ಅದು ಕೂಡ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅವನ ಬೆಳಕಿನ ಮೂಲಕವಾಗಿ ಅವನ ಪ್ರಕಾಶದ ಮೂಲಕವಾಗಿ ಇದೆಲ್ಲವೂ ಕೂಡ ಬೆಳಗ್ತಾ ಉಂಟು. ಇದು ಉಪನಿಷತ್ತಿನ ಆಂತರ್ಯ. ಉಪನಿಷತ್ತು ಏನು ಹೇಳುವಂತಹದ್ದು ಅಂತ ಕೇಳಿದ್ರೆ ಇದನ್ನು ತಿಳಿಸಿಕೊಟ್ಟದ್ದು. ಭಗವಂತನ ಗುಣ ಅಥವಾ ಅವನ ವ್ಯಾಪ್ತಿ ಅದು ಎಷ್ಟಿದೆ ಅಂತ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿದಿಡುವಂತಹದ್ದು. ಅವನು ಬೆಳಗ್ತಾನೆ, ಅದರಿಂದಾಗಿ ಅದೆಲ್ಲವೂ ಬೆಳಗ್ತದೆ ಹೊರತು ಅವುಗಳು ಬೆಳಗ್ತಾವೆ ಅದರಿಂದಾಗಿ ಭಗವಂತ ನಮಗೆ ಬೆಳಗ್ತಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಇಟ್ಟುಕೊಳ್ಳಬೇಡಿ. ಸೂರ್ಯಾದಯ ತಂ ನಭಾಸಯಂತಿ. ಸೂರ್ಯಾದಿಗಳು ಅವನನ್ನು ಬೆಳಗ್ತಾರ, ಅವನನ್ನು ಕಾಣುತ್ತಾರ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾಕೆ? ಸೂರ್ಯಾದಿಗಳಿಗೆ ಅವನನ್ನು ತೋರಿಸತಕ್ಕಂತಹ ಅವನನ್ನು ಒಂದು ಕಾಣತಕ್ಕಂತಹ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಮತ್ತು ಸೂರ್ಯಾದಿಗಳು ಅವರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಅವನ ಅಧೀನವಾಗಿರತಕ್ಕಂತಹ ಪ್ರಕಾಶತ್ವ ಅವರಲ್ಲಿರುವಂತಹದ್ದು. ತಮೇವ ಭಾಂತಂ ಅನುಭಾತಿ ಸರ್ವಂ
ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅವನ ಬೆಳಗುವಿಕೆ ಇಡೀ ಜಗತ್ತು ಕೂಡ ಬೆಳಗ್ತಾ ಉಂಟು ಹೊರತು ಅವನ ಬೆಳಗುವಿಕೆಗೆ ಸೂರ್ಯಾದಿಗಳು ಕಾರಣನಲ್ಲ ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸುವಂತಹದ್ದು. ಹೀಗೆ ನಮಗೆ ಆ ಭಗವಂತನ ಚಿಂತನೆಯನ್ನು, ಆ ಭಗವಂತ ಎಷ್ಟು ವಿಸ್ತೃತನಾಗಿ ವ್ಯಾಪ್ತಿಯುಳ್ಳವನು ಎಂಬುದನ್ನು ನಮಗೆ ಉಪನಿಷತ್ತು ನಮ್ಮ ಮುಂದೆ ತೆರೆದಿರುತ್ತಾ ಉಂಟು. ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾನ್ ಶ್ರೀಕೃಷ್ಣಾರ್ಪಿತಮಸ್ತು.